ಸಾಮಾನ್ಯವಾಗಿ ಸಿನಿಮಾ ಮಾಡುವಂತಹ ಕನಸುಗಳು ಶುರುವಾದಾಗ ಅದು ಸಹಜವಾಗಿ ಅಪ್ಪು ಸರ್ ಆಶೀರ್ವಾದದೊಂದಿಗೆ ನನ್ನ ಕರಿಯರ್ನ ಶುರು ಮಾಡಬೇಕನ್ನುವಂಥ ಆಲೋಚನೆ ಇರುತ್ತೆ. ಅಂಥದ್ದೇ ಒಂದು ಅಭಿಪ್ರಾಯ ನನಗೂ ಕೂಡ ಇತ್ತು ಅನ್ನೋದ್ರ ಜೊತೆಗೆ ಇವತ್ತು ಬಿಗ್ ಬಾಸ್ ವಿನ್ನರ್ ಕಾರ್ತಿಕ್ ತಮ್ಮ ಒಂದು ಅವಾರ್ಡ್ನ ಇಲ್ಲಿ ಅಪ್ಪು ಸರ್ ಸಮಾಧಿಗೆ ಬಂದು ಡೆಡಿಕೇಟ್ ಮಾಡಿದ್ದಾರೆ. ಈ ಎಲ್ಲ ವಿಚಾರಗಳ ಬಗ್ಗೆ ಅವ್ರನ್ನೇ ಮಾತಾಡ್ಸೋಣ. ಬೇರೆ ಬೇರೆ ಕಡೆ ಜರ್ನಿ ಮಾಡೋದು ಒಂದು ಕಡೆ ಆದರೆ ಇದು ತುಂಬ ಸ್ಪೆಷಲ್ ಸ್ಥಳ. ಎಸ್ ಕಾರ್ತಿಕ್, ಸಹಜವಾಗಿ ಇರುತ್ತೆ ನಮ್ಮ ಸಿನಿಮಾ ಕನಸುಗಳು ಅಥವಾ ಬಣ್ಣದ ಲೋಕದ ಬದುಕಿನ ಆಲೋಚನೆಗಳು ಶುರುವಾದಾಗ ಇಂಥದ್ದೊಂದು ಕರಿಯರ್ ಶುರು ಮಾಡಬೇಕು ಅಂತ ನಾವು ಕೇಳಿದ್ವಿ. ನಿಮಗೂ ಕೂಡ PRK ಬ್ಯಾನರಲ್ಲಿ ಸಿನಿಮಾ ಮಾಡೋ ಆಲೋಚನೆ ಇತ್ತು ಅಂತ. ಹೇಗೆ ಸರ್? ಡೆಫಿನೆಟ್ಲಿ ಯಾರಿಗೆ ಆಸೆ ಇರಲ್ಲ ಸರ್. ಹೊಸಬ್ರು ಯಾರ್ಯಾರು ಬರ್ತಾರೋ ಎಲ್ಲರಿಗೂ PRK ಮೂಲಕನೇ ಲಾಂಚ್ ಆಗಬೇಕು ಅನ್ನೋದು ಆಸೆ ಇದ್ದೇ ಇರುತ್ತೆ. ಆ ರೀತಿ ನನಗೂ ಆಸೆ ಇತ್ತು, ಈಗಲೂ ಇದೆ, ನನಗೆ ಈಗಲೂ ಇದೆ. ಇಫ್ ಐ ಗೆಟ್ ಅನ್ ಆಪರ್ಚುನಿಟಿ ಐ ವಿಲ್ ಡೆಫಿನೆಟ್ಲಿ ವರ್ಕ್ ವಿತ್ PRK ಆ್ಯಂಡ್ ಅದು ಆಸೆ ಕನಸು ಎಲ್ಲರಿಗೂ ಇರುತ್ತೆ ಹೊಸಬ್ರಿಗೆ, ಆ ರೀತಿ ನನಗೂ ಇದೆ ಸರ್. ಎಸ್, ಸಹಜವಾಗಿ ಅಂದರೆ ಒಂದು ಅವಾರ್ಡ್ನ ಅವರಿದ್ದಾಗ ಅಪ್ಪು ಸರ್ ನಿಮ್ಮ ಬಗ್ಗೆ ಮೆಚ್ಚುಗೆ ಮಾತುಗಳನ್ನು ಆಡಿದ್ರು. ಸೊ ಒಂದು ರಿಯಾಲಿಟಿ ಶೋನಲ್ಲಿ ಡ್ಯಾನ್ಸ್ ರಿಯಾಲಿಟಿ ಶೋನಲ್ಲೂ ಕೂಡ ಮಾತನಾಡಿದ್ರಿ ಅನ್ನೋಂಥ ವಿಚಾರ ಪ್ರಸ್ತಾಪ ಮಾಡಿದ್ರಿ. ಸೊ ಅವತ್ತು ಅಪ್ಪು ಸರ್ನ ನೋಡಿದಾಗ ನಿಮಗೆ ನೆನಪಾಗಿದ್ದು ಅವರ ಮಾತುಗಳು ಎಷ್ಟು ಇನ್ಸ್ಪಿರೇಷನ್ ಆಗಿತ್ತು ಅನ್ನುವಂಥದ್ದು. ಇವತ್ತು ಇದನ್ನು ವಿನ್ನರ್ ಅವಾರ್ಡ್ನ ಅವರ ಮುಂದೆ ಬಂದು ಡೆಡಿಕೇಟ್ ಮಾಡ್ತಾ ಇದ್ದೀರಿ. ಹಾಗಾಗಿ ಸರ್ ಗ್ರೇಟ್ ಪರ್ಸ್ನಾಲಿಟಿ ಸರ್. ಅವರಿಂದ ಕಲಿಯೋದಕ್ಕೆ ನಮಗೆ ಸಾಕಷ್ಟಿದೆ. ಯಾಕಂತಂದರೆ ಸರ್ ಅವ್ರು ಎಂಥ ಹೈಟ್ಸಲ್ಲಿದ್ದಾರೆ. ಆ್ಯಂಡ್ ಡಾಕ್ಟರ್ ರಾಜ್ಕುಮಾರ್ ಅವರ ಮಗ. ಬಟ್ ಅವ್ರು ಎಷ್ಟು ಹಂಬಲ್ ಆಗಿದ್ದರು ಅಂತ ನಾನು ಆ ಸ್ಟೇಜ್ ಶೋ ಅಲ್ಲಿ ನಾನು ನೋಡಿದಾಗಲೇ ನನಗೆ ಗೊತ್ತಾಗಿದ್ದು. ಅಷ್ಟು ಹಂಬಲಾಗಿ ಮಾತಾಡಿದ್ರು. ನಾವೆಲ್ಲ ಕಲ್ತಿದ್ದೀವಿ ಸರ್ ಅದರಿಂದ. ಇವತ್ತಿಗೆ ನಾನು ಏನೇ ಗೆದ್ದರು ಏನೇ ಮಾಡಿದ್ರು ಅವ್ರನ್ನೇ ನಾವು ಇನ್ಸ್ಪಿರೇಷನ್ ಆಗಿ ನೋಡೋದು. ಅವ್ರ ಮಾತುಗಳು ಅವ್ರ ನಡೆನ ಇವತ್ತಿಗೂ ನಾವು ಫಾಲೋ ಮಾಡ್ತೀವಿ. ಸೊ ಅವತ್ತು ಅಪ್ಪು ಸರ್ ನನಗೆ ನಾನು ಡ್ಯಾನ್ಸ್ ಮಾಡಿದಾಗ ನೋಡ್ಬಿಟ್ಟು ರೀ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದಿರಿ ಅಂತ ಹೇಳಿದರು. ಆ್ಯಂಡ್ ತುಂಬ ಹ್ಯಾಂಡ್ಸಮಾಗಿ ಕಾಣಿಸ್ತಾ ಇದ್ದೀರಿ ಅಂತಲೂ ಹೇಳಿದರು. ಆ ಒಂದು ಹೇಳೋದು ಇನ್ನೊಬ್ಬರ ಬಗ್ಗೆ ಹೇಳೋದಿದೆಯಲ್ಲ, ಅವರು ಮನಸ್ಸಿನ ಆಳದಿಂದ ಹೇಳ್ತಿದ್ರು ಆ್ಯಂಡ್ ತುಂಬ ಚೆನ್ನಾಗಿ ಹೊಗಳಿದ್ರು. ನನಗೊಂದು ಬೇಜಾರೇನೆಂದರೆ ಆ ಒಂದು ಕೊನೆ ಆ ಸೀಸನ್ ಸ್ಟಾರ್ಟ್ ಆದಾಗ ಲಾಂಚ್ ಆಗಿದ್ದವರಿಂದ ಸೀಸನ್ ಮುಗಿದಿದ್ದು ಅವ್ರು ಇಲ್ಲಿರಲ್ಲ. ಅವ್ರಿಗೆ ಟ್ರಿಬ್ಯೂಟ್ ಕೊಡೋ ಮೂಲಕ ಇದು ಮಾಡಿದ್ವಿ. ಅದೊಂದು ಬೇಜಾರಿನ ವಿಷಯ. ಪ್ರತಿಯೊಬ್ಬರಿಗೂ ಅವರು ಯಾವುದೇ ಹೊಸ ಸಿನಿಮಾ ಬಂದರೂ ಅದನ್ನ ನೋಡಿ ಇಷ್ಟ ಆಗಿದ್ದರೆ ಹಿ ವುಡ್ ಕಾಲ್ ಇನ್ ಪರ್ಸನ್ ಆ್ಯಂಡ್ ವಿಶ್ ದೆಮ್. ಎಂಥ ಸೂಪರ್ ಸ್ಟಾರ್ ಆಗಿದ್ದರು, ಹೊಸಬ್ರಾಗಿದ್ದರು, ವಿಶ್ ಮಾಡ್ತಾಯಿದ್ರು. ಅದು ಅವರ ಗ್ರೇಟ್ನೆಸ್. ಬಟ್ ಇವತ್ತಿಗೆ ಅವರು ಆ ಒಂದು ಕಾಲ್ ನನಗೆ ಬರಲ್ಲಲ್ಲ ಅನ್ನೋದೊಂದು ಬೇಜಾರು. ಬಟ್ ಈ ಒಂದು ವಿನ್ನಿಂಗ್ ನಾನು ಅವ್ರಿಗೆ ಡೆಡಿಕೇಟ್ ಮಾಡಬೇಕು ಅಂತ ಆಸೆ ಇತ್ತು. ಒಂದು ವಾರ ಆಯಿತು. ನನಗಿದೆಲ್ಲ ಹೊಸದಲ್ವಾ, ಐ ಕುಡಂಟ್ ಹ್ಯಾಂಡಲ್. ಸ್ವಲ್ಪ ಸಖತ್ ಅಂದರೆ ಸಖತ್ತು ನನಗೆ ಜನರ ಪ್ರೀತಿ ಹೊಸದು ನನಗೆ ತುಂಬ ಇದೆ ಅಂತ ಹೇಳ್ತಾ ಇದ್ದಾರೆ. ಅಫ್ಕೋರ್ಸ್ ಎಸ್, ಈ ಒಂದು ವಿನ್ನಿಂಗ್ನ ನಾನು ಅಪ್ಪು ಸರ್ ಡೆಡಿಕೇಟ್ ಮಾಡಬೇಕಿತ್ತು, ಇವಾಗ ಮಾಡಿದ್ದೀನಿ. ಆ್ಯಂಡ್ ಅವರ ಆಶೀರ್ವಾದ ಹೊಸಬ್ರ ಮೇಲೆ ಯಾವಾಗಲೂ ಇರುತ್ತೆ, ಈಗಲೂ ಇದೆ.